Hi everyone, this is Anusha and welcome to my channel. Since from a week I was in Mandya and now I'm back in Bangalore. Literally ಇವತ್ತು ಮಧ್ಯಾಹ್ನ ಬಂದಿದ್ದು. ಈಗ I just went to salon to do my brows, upper lip. ಈಗ ಜಸ್ಟ್ ಸಲೂನ್ಗೆ ಹೋಗ್ಬಿಟ್ಟು ಬಂದೆ ಆ್ಯಂಡ್ ಐ ರಿಸೀವ್ಡ್ ಸಮ್ ಪ್ರಾಡಕ್ಟ್ಸ್ 2 days ಬ್ಯಾಕೆ ರಿಸೀವ್ ಮಾಡಿದೆ 2-3 days ಬ್ಯಾಕೆ ಆ್ಯಂಡ್ ಅದರಲ್ಲಿ 2-3 days ಬ್ಯಾಕೆ ರಿಸೀವ್ ಮಾಡಿಕೊಂಡೆ ಇದು. ಸೊ ಇದು ಫೇಸ್ ಶಾಪ್ದು ಎಕ್ಸ್ಫೋಲಿಯೇಟರು ನನಗೆ ಇದು ಒಂದು ಬೇಕಿತ್ತು. ನಾನು ಪ್ರೊಫೆಷನಲ್ ಯೂಸ್ಗೆ ತೊಗೊಂಡಿದ್ದು, ಬಟ್ ಈಗ ನಾನು ಸ್ವಲ್ಪ ನನ್ನ ಸ್ಕಿನ್ನ ತುಂಬ ನನಗೆ ಹೈಡ್ರೇಷನ್ ಬೇಕು. ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಫೋಲಿಯೇಟ್ ಮಾಡಿ ಒಂದು ಪೋರ್ ಫಿಲ್ಲಿಂಗ್ ಮಾಸ್ಕ್ ಮೆಡಿಕ್ಯೂಬ್ದು ಇದೆಯಲ್ಲ ಅದೊಂಚೂರು ಹಾಕ್ಕೊಂಡು ಆಮೇಲೆ ಲಾಟ್ ಆಫ್ ಮಾಯ್ಶ್ಚರೈಸರ್ ಫುಲ್ ಡ್ರೈ ಮತ್ತು ಇರಿಟೇಟಿಂಗ್ ಅನಿಸ್ತಿದೆ. ಸೊ ಅದಕ್ಕೆ ಅದೆಲ್ಲ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ. ಸೊ ಐ ಥಾಟ್ ಓಕೆ ಎನಿಹೋ ಐ ಸ್ಟಾರ್ಟ್ ದ ವ್ಲಾಗ್ ಅಂತ. ದಿಸ್ ಇಸ್ ಫೇಸ್ ಶಾಪ್ದು ಎಕ್ಸ್ಫೋಲಿಯೇಟರ್. ಲೆಟ್ ಮೀ ಓಪನ್ ಇಟ್ ಆ್ಯಂಡ್ ಐ ವಿಲ್ ಶೋ ಯು ಆಲ್. ದಿಸ್ ಇಸ್ ಬೆಸ್ಟ್. ನಾನು ನನ್ನ ಕ್ಲೈಂಟ್ಸ್ಗೂ ಕೂಡ ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರಮ್ ನೆಕ್ಸ್ಟು. ಸೊ ಇದು ನಾನು ಇವಾಗಲೂ ಕೂಡ ಯೂಸ್ ಮಾಡ್ತೀನಿ, ಅಂದರೆ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ವಿಲ್ ಗೆಟ್ ಟು ನೋ. ಆ್ಯಂಡ್ ಇದ್ರ ಜೊತೆ ನಾನು ಇಂಡಿವೈಲ್ದು ಫೈನಲಿ ಐ ಗಾಟ್ ದಿಸ್ ಲಿಪ್ ಬಾಮ್ ಇನ್ ದ ಶೇಡ್ ಜಿಲೇಬಿ, ಸಮಥಿಂಗ್ ಜಿಲೇಬಿ. ಸೊ ಇದು ಹೆಂಗಿದೆ ಅಂತ ತೋರಿಸ್ತೀನಿ. ಇದೇನೋ ನನಗೆ ವಾವ್ ಪ್ರಾಡಕ್ಟ್ ಅಂತ ಅನಿಸ್ಲಿಲ್ಲ. ನನಗೆ ಲಿನೇಜ್ದೆ ತುಂಬ ಹೈಡ್ರೇಟಿಂಗ್ ಅಂತ ಅನಿಸ್ತು. ಅಥವಾ ಇದರಲ್ಲಿ ಒರಿಜಿನಲ್ ಟ್ರಾನ್ಸ್ಪರೆಂಟ್ ಇದೆಯಲ್ಲ ಚೆನ್ನಾಗಿದೆ ಅನಿಸುತ್ತೆ, ಬಿಕಾಸ್ ಎಲ್ಲರೂ ಅಷ್ಟು ರಿವ್ಯೂ ಕೊಟ್ಟಿರೋದ್ರಿಂದ. ಬಟ್ ಯಾಕೋ ನನಗೆ ಇದು ನಾಟ್ ಸೋ ಗುಡ್, ಅಂದರೆ ಅಪ್ ಟು ದ ಮಾರ್ಕ್ ಅಂತ ಅನಿಸ್ಲಿಲ್ಲ. ಲಿನೇಜ್ ಒನ್ ಇಟ್ ಸೆಲ್ಫ್ ಈಸ್ ಅ ಬೆಟರ್ ಒನ್ ಅಂತ ಅನಿಸ್ತು. ಸಿ ದಿಸ್ ಈಸ್ ಹೌ ಇಟ್ ಈಸ್. ಕಾಣಿಸ್ತಾ ಇದೆಯಾ? ಸೊ ದಿಸ್ ಈಸ್ ಲೈಕ್ ಶೈನಿಂಗ್, ತುಂಬ ಗೋಲ್ಡನ್ ಶಿಮರ್ಸ್ ಇದೆ. ಐಲ್ ಅಪ್ಲೈ ಆನ್ ದ ಲಿಪ್ಸ್ ಸೊ ದಟ್ ವಿಲ್ ಗೆಟ್ ಟು ನೋ. ಐಸ್ ಕ್ಯಾನ್ ಸಿ ನರ್ವ್, ಸಿ ಇವಾಗ ಕಾಣಿಸ್ತಿದೆಲ್ಲ ಗೋಲ್ಡನ್ ಶಿಮರ್ಸ್ ಈ ಥರ ಇದೆ. ಸೊ ಇಟ್ ಲುಕ್ಸ್ ಸೋ ಗುಡ್ ಆ್ಯಕ್ಚುಲಿ. ನಾನು ಐ ಲವ್ ಬ್ರೌನ್ ಲೈನಿಂಗ್ ಮಾಡಿಬಿಟ್ಟು, ನಾನು ಡಾರ್ಕ್ ಬ್ರೌನ್ ಲಿಪ್ ಲೈನರ್ ಯೂಸ್ ಮಾಡ್ತೀನಲ್ಲ ಶೀ ಗ್ಲಾಮ್ದು. ಸೊ ಅದ್ರದ್ದು ಲೈನಿಂಗ್ ಮಾಡಿಬಿಟ್ಟು ಈ ಲಿಪ್ ಗ್ಲಾಸ್ ಹಾಕ್ಬಿಟ್ರೆ ಇಟ್ ವಿಲ್ ಬಿ ಸೋ ಗುಡ್. ಬಟ್ ಹೌ ದಿಸ್ ಲಿಪ್ ಬಾಮ್ ಶುಡ್ ಬಿ ಲೈಕ್ ಹೈಡ್ರೇಟಿಂಗ್, ಅದರಲ್ಲೆಲ್ಲ ನನಗೆ ನಾಟ್ ಅಪ್ ಟು ದ ಮಾರ್ಕ್ ಅಂತ ಅನಿಸ್ತು. ಬಟ್ ಗೋಲ್ಡನ್ ಶಿಮ್ಮರ್ಸು ಮತ್ತು ಈ ಲುಕ್ ಇದೆಲ್ಲ ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟೈಮ್ ಯಾವುದಾದ್ರೂ 1-2 ಶೇಡ್ಗೆ ಇದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡೋದು ಲಿಪ್ ಕಾಂಬೋಸ್ ತೋರಿಸ್ತೀನಿ. ಆ ಥರ ಇದು ತುಂಬ ಚೆನ್ನಾಗಿದೆ. ನಾಟ್ ಆ್ಯಸ್ ಅ ಲಿಪ್ ಬಾಮ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ದ ಟೆಕ್ಸ್ಚರ್, ದ ಫ್ರೇಗ್ರೆನ್ಸ್, ಎವ್ರಿಥಿಂಗ್ ಈಸ್ ನೈಸ್. You guys saw it's too good. ನಾನು ಆ್ಯಕ್ಚುಲಿ ಎಲ್ಲ ಮೇಕಪ್ ಆರ್ಟಿಸ್ಟು ಯೂಸ್ ಮಾಡ್ತಿದ್ರು. ನನಗೆ ವಿಶ್ಫುಲ್ದೇ ತೊಗೋಬೇಕಂತ ಇತ್ತು, ಬಟ್ ವಿಶ್ಫುಲ್ ಇವಾಗಿಲ್ಲ, ಡಿಸ್ಕಂಟಿನ್ಯೂ. ಸೊ ಆ ವಿಶ್ಫುಲ್ಗೆ ಎಕ್ಸಾಕ್ಟು ಆ್ಯಂಡ್ ತುಂಬಾ ಹೈಡ್ರೇಟಿಂಗ್ ಇದೆ ಆ್ಯಂಡ್ ತುಂಬ ಹಾರ್ಶ್ ಇಲ್ಲ. ಐ ಆಮ್ ಯೂಸಿಂಗ್ ದಿಸ್ 0 pore blackhead mud mask from Medicube, which has AHA, BHA, PHA, purifying clay mask, blackhead clear formula. So good. ನಾನು ಆಲ್ರೆಡಿ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ಗೆ ಹಾಕಿ ನಾನು ಶೂಟ್ ಮಾಡ್ಬೇಕಾದ್ರೆ ಟ್ರೈ ಮಾಡಿದೆ. ಬ್ರಷಲ್ಲೆಲ್ಲ ಹಾಕಲ್ಲ, ರ್ಯಾಂಡಮ್ ಆಗಿ ಹಾಕಿ ಕ್ಲೀನ್ ಮಾಡ್ತೀನಿ. ಬಟ್ ನನ್ನ ಕ್ಲೈಂಟ್ಸ್ಗೆಲ್ಲ ನಾನು ಬ್ರಷಲ್ಲಿ ಅಪ್ಲೈ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಇಟ್ಸ್ ಫ್ರಮ್ ಮೆಡಿಕ್ಯೂಬ್, ಕೊರಿಯನ್ ಬ್ರ್ಯಾಂಡೆ. ನಾನು ಫಸ್ಟ್ ಹಾಕಿದ ಸ್ಕ್ರಬ್ ಅಷ್ಟೇ ಕೊರಿಯನ್ ಬ್ರ್ಯಾಂಡೆ. ದೇ ಆರ್ ಕಿಲ್ಲಿಂಗ್ ಇನ್ ದರ್ ಸ್ಕಿನ್ ಕೇರ್ ಥಿಂಗ್ ಆ್ಯಕ್ಚುಲಿ. ದಿಸ್ ಈಸ್ ಹೌ ಇಟ್ ಲುಕಿಂಗ್. ಇದು ತುಂಬ ಕೂಲ್ ಆಗ್ತಾಯಿದೆ. ಆ್ಯಂಡ್ ನಾನು ಅಷ್ಟೊಂದು ಸ್ಕಿನ್ ಕೇರೇ ಮಾಡಲ್ಲ, ಫೇಸ್ ಮಾಸ್ಕು ಅದೆಲ್ಲ ಏನೇ ಪ್ರಾಡಕ್ಟ್ಸ್ ಇದ್ದರೂ ಅಷ್ಟು. ಬಟ್ ತುಂಬಾ ನನಗೆ ತುಂಬ ಚಾಪಿ, ತುಂಬ ಡ್ರೈ ನನ್ನ ಸ್ಕಿನ್ನು. ಐ ಕಾಂಟ್ ಟೇಕ್ ದಿಸ್ ಎನಿಮೋರ್ ಅನ್ನೋ ಥರ ಅನಿಸ್ತಿತ್ತು. ಅದಕ್ಕೆ ಇವತ್ತು ನಾನು ಹೋಗಿ ಐಬ್ರೋಸು, ಹೇರ್ಸ್ ಎಲ್ಲ ಸ್ವಲ್ಪ ಫೇಸ್ದು ಎಲ್ಲ ರಿಮೂವ್ ಮಾಡಿಸ್ಕೊಂಡು ಬಂದು ಸ್ಕ್ರಬ್ ಮಾಡಿ ಈಗ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಸೊ ಆಫ್ಟರ್ ವಾಷಿಂಗ್ ದಿಸ್ ಮಾಸ್ಕ್ ಐ ವಿಲ್ ಪುಟ್ ಲಾಟ್ ಆಫ್ ಮಾಯ್ಶ್ಚರೈಸರ್ ಅಷ್ಟೇ. ದೆನ್ ಐ ವಿಲ್ ಗೋ ಟು ಐ ಹ್ಯಾವ್ ಮೈ ಡಿನ್ನರ್ ಆ್ಯಂಡ್ ಐ ವಿಲ್ ಗೋ ಟು bed after watching Big Boss. Obviously in any week Big Boss season finale. Highly recommend this mask also if you guys are looking for some pore mud mask and which has AHA, BHA adella. If you are looking for, you can go for Medicube and scrub hudukta idru ashtene hydrating scrub idu. So you can go for the face shop du. So idu ಎರಡು ನನ್ನ ಕ್ಲೈಂಟ್ಸ್ಗೆ ಯೂಸ್ ಮಾಡ್ತೀನಿ. ಇಟ್ಸ್ ನಾಟ್ ಸ್ಟಬ್ಬನ್, ಅಂದರೆ ಕೆಲವು ಫೇಸ್ ಮಾಸ್ಕ್ ತುಂಬ ಸ್ಟಬ್ಬನ್ ಬರಲ್ವಲ್ಲ, ಆ ಥರ ಅಲ್ಲ. ಜಸ್ಟ್ ನೀವು ವಾಟರ್ ಹಾಕ್ತಂಗೆ ತುಂಬ ಮೆಲ್ಟೇ ಆಗಿಬಿಡುತ್ತೆ, ಈಸಿಯಾಗಿ ವಾಶ್ ಮಾಡ್ಬೋದು. ನಾವು ಐಲ್ ಗೋ ವಿತ್ ಡಾಲ್ಬಾ ಹೈಡ್ರೇಟಿಂಗ್ ಫಸ್ಟ್ ಸಿರಮ್ ಸ್ಪ್ರೇ.
ಆ್ಯಂಡ್ ಐ ಆಮ್ ಗೋಯಿಂಗ್ ವಿತ್ ಮೈ ಮಾಯ್ಶ್ಚರೈಸರ್ ಎಕ್ಸೆಲ್ಲ. ಇದಂತೂ ಎಲ್ರಿಗೂ ಗೊತ್ತು, ನನ್ನ 2025 ಫೇವ್ರೆಟ್ಸಲ್ಲೂ ಇದೆ. ದಿಸ್ ಇಸ್ ದ ಓನ್ಲಿ ಒನ್ ಮಾಯ್ಶ್ಚರೈಸರ್ ಐ ಯೂಸ್. ಸೊ ಇದು ಸ್ವಲ್ಪ ಲೈಟ್ ವೆಯ್ಟ್ ಇರೋದ್ರಿಂದ ನಂಗೆ ಜಾಸ್ತಿ ಹೈಡ್ರೇಷನ್ ಬೇಕಿರೋದ್ರಿಂದ ಐ ಆಮ್ ಗೋಯಿಂಗ್ ಬಿಟ್ ಮೋರ್. ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ತಿದ್ದೀನಿ ಅಷ್ಟೇ. ಗೋ ವಿತ್ ದ ರೆಡ್ ಲೈಟ್ ಬಿಕಾಸ್ ರಿಂಕಲ್ಸ್ಗೆ, ಏಜಿಂಗ್ಗೆ ಇದು ಪರ್ಫೆಕ್ಟ್ ಇರುತ್ತೆ. ದಿಸ್ ಈಸ್ ಫೀಲಿಂಗ್ ಸೋ ಗುಡ್. ಐ ಆಮ್ ಗೋನಾ ಪರ್ಚೇಸ್ ದ ನ್ಯೂ ಒನ್, ಅಂದರೆ ನನ್ನ ಪರ್ಸ್ನಲ್ ಯೂಸ್ಗೆ. ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡ್ಕೊಂಡಿದ್ದು, ನಾನು ಯಾವುದೇ ವಸ್ತು ಅಷ್ಟೇ ನನ್ನ ಕ್ಲೈಂಟ್ಸ್ದು ಆ ಕಿಟ್ ಸಪ್ರೇಟ್, ನಾನು ನನ್ನ ಪರ್ಸ್ನಲ್ಗೆ ಯೂಸ್ ಮಾಡೋದಿಲ್ಲ. ಸೊ ದಿಸ್ ಟೈಮ್ ಐ ಯೂಸ್ಡ್ so good, super hydrating. And for lips I'm using Lineage lip sleeping mask. Best lip balm gintaನು lip sleeping mask is so good, it's best. ನಾನು ನನ್ನ ಕ್ಲೈಂಟ್ಸ್ಗೆ ಯೂಸ್ ಮಾಡ್ತೀನಿ. ನಾನು ಯಾವ ಬಾಮ್ಸ್ ಯೂಸ್ ಮಾಡಲ್ಲ ನನ್ನ ಕ್ಲೈಂಟ್ಸ್ಗೆ, ಲಿಪ್ ಸ್ಲೀಪಿಂಗ್ ಮಾಸ್ಕೇ ಯೂಸ್ ಮಾಡೋದು ಲಿನೇಜ್ದು. ವಿತ್ ಮೈ ನೈಟ್ ಸ್ಕಿನ್ ಕೇರ್ ರುಟೀನ್, ಓ ಮೈ ಗಾಡ್, ಫೀಲಿಂಗ್ ಸೋ ಗುಡ್. ಇಲ್ಲಿ ನನ್ನ ಸ್ಕಿನ್ ಎಷ್ಟು ಹಾಲತ್ತು ನೋಡಿ. ಇದು ಪಿಂಪಲ್ ಮಾರ್ಕ್ಸ್ಗಿಂತ ಇಟ್ ವಾಸ್ ಫೀಲಿಂಗ್ ಸೋ ಡ್ರೈ. ಸರಿ, ಮಂಡ್ಯದಲ್ಲಿ ತುಂಬ ಚಳಿ, ಗಾಳಿ, ಮಳೆ ಇತ್ತು. ನಾನು ಏನೂ ಸ್ಕಿನ್ ಕೇರ್ ರುಟೀನಲ್ಲಿ ಏನೂ ತೊಗೊಂಡು ಹೋಗಿರಲಿಲ್ಲ. ಒಂದು ಮಾಯ್ಶ್ಚರೈಸರ್ ಕೂಡ ಪ್ರಾಪರಾಗಿ ತೊಗೊಂಡು ಹೋಗಿಲ್ಲದೆ ಇರೋ ಕಾರಣ ನನಗೆ ಇರಿಟೇಷನ್ ಆಗಿ ಇವತ್ತು ಬಂದ ತಕ್ಷಣ ಹ್ಯಾವ್ ಡನ್ ದಿಸ್. ಮಾರ್ನಿಂಗ್ ಕೂಡ ಐಸ್ ಬೌಲಿಂಗ್ ಅಲ್ಲಿ ಐಸ್ ಥೆರಪಿ ಥರ ಮಾಡ್ತಾರಲ್ಲ, ಸೊ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆವಾಗಲಷ್ಟೇ ಐ ಫಿಲ್ಮ್ ಎನಿ ಹೌ. ಯು ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಮಾರ್ನಿಂಗ್ ಎದ್ದ ತಕ್ಷಣ ದೇ ವಿಲ್ ಡೂ ಐಸ್, ಎಲ್ಲ ಕೋಲ್ಡ್ ವಾಟರ್ ಹಾಕಿ ಫೇಸ್ನ ಅದ್ದಿ ಸ್ವಲ್ಪ ಹೊತ್ತಿದ್ದು ತೆಗಿತಾರಲ್ಲ, ವಾಟ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಐ ಡೋಂಟ್ ನೋ. ಸೊ ಅದು ಮಾಡೋಣ ಅನ್ಕೊತಾ ಇದ್ದೀನಿ. ಅದು ಮಾಡಿದ್ರೆ ತುಂಬ ಬೆನಿಫಿಷಿಯಲ್ ಇದೆ. ಫೇಸ್ ಸ್ಕಿನ್ ಟೈಟನ್ ಆಗುತ್ತೆ, ಡೀಪ್ ಅಫ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಫೇಸು. ಸೊ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ಸ್ ಇರುತ್ತೆ. ಸೊ ಅದರ ತುಂಬ ಬೆನಿಫಿಟ್ಸ್ ಹೇಳ್ತಾರೆ. ಆ್ಯಂಡ್ ಎಷ್ಟೊಂದು ಜನ ಸೆಲೆಬ್ರಿಟೀಸು ಅದನ್ನು ಮಾಡೋದನ್ನ ತುಂಬ ಜನ ಪೋಸ್ಟು ಕೂಡ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದು ಯಾವುದೇ ಥರ ಏನು ಪ್ರೊಡಕ್ಟ್ಸ್ ಇಲ್ಲ, ಏನಿಲ್ಲ, ಮನೇಲಿರೋ ಐಸ್ ಕ್ಯೂಬ್ಸು ಅಥವಾ ಕೋಲ್ಡ್ ವಾಟರಲ್ಲಿ ಅದು ನಮ್ಮ ಫೇಸ್ನ ಜಸ್ಟ್ ಅದ್ದಿ ತೆಗಿಯೋದು. ಸೊ ಅದಕ್ಕೆ ನಾನು ಯಾವಾಗಲೂ ಒಂದ್ಸರಿ ಮಾಡಿದ್ದೆ ಅನ್ಸುತ್ತೆ, ಐ ಆಮ್ ನಾಟ್ ಶ್ಯೂರ್, ಟ್ರೈಯೇ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಅದು ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನೇ ನಾನು ನೆನ್ನೆ ನೈಟ್ ಹೇಳಿದ್ದು, ಮಾರ್ನಿಂಗ್ ಕೂಡ ಏನೋ ಒಂದು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ. ಯಾಕಮ್ ಲೆಟ್ಸ್ ಡೂ ಇಟ್. ನಾನು ರಾತ್ರಿನೇ ಫುಲ್ ಐಸ್ ಕ್ಯೂಬ್ಸ್ ಎಲ್ಲ ಮಾಡಿದ್ದೀನಿ. ಸೊ ಇವಾಗ ನನ್ನ ಹತ್ರ ಗ್ಲಾಸ್ ಬೌಲ್ ಇಲ್ಲ ಇಲ್ಲಿ, ದಟ್ ಈಸ್ ಅ ಥಿಂಗ್. ಸೊ ನಮ್ಮ ಮಂಡ್ಯದ ಮನೇಲಿ ಇದೆ ನಂದು. ಸೊ ಇಲ್ಲಿ ಗ್ಲಾಸ್ ಬೌಲ್ ಇಲ್ಲ, ಸ್ಟೀಲ್ ಒನ್ ಓನ್ಲಿ, ಅಂದರೆ ಎಷ್ಟಾಗಲ ಇರೋದನ್ನೇ. ಸೊ ಇಲ್ಲಿ ವಾಟರ್ ಮತ್ತು ಕೋಲ್ಡ್ ಮಾಡೋಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಐ ಡಿಪ್ ಮೈ ಫೇಸ್ ಆ್ಯಂಡ್ ಐ ಸಿ ಹೌ ಇಟ್ ಫೀಲ್ಸ್ ಅಂತ. ನನಗಂತೂ ಫಸ್ಟ್ ಆಫ್ ಆಲ್ ಇಟ್ಸ್ ಟೂ ಕೋಲ್ಡ್. ಅರ್ಲಿ ಮಾರ್ನಿಂಗ್ ಎದ್ದೇಳೋಕ್ಕೆ ಆಗಲ್ಲ ಈ ಚಳಿಗಾಲದಲ್ಲಿ. ಅಂಥದ್ರಲ್ಲಿ 7:30 ಈಗ ಟೈಮು, ಬೇಗನೆ ಎದ್ದಿದ್ದೀನಿ. ವೈ? ಬಿಕಾಸ್ ನನಗೆ ಇವತ್ತು ಕ್ಲೈಂಟ್ ಮೀಟ್ ಇದೆ ಮಾರ್ನಿಂಗ್ 11ಗೆ. ಮೀಟ್ ಪ್ಲಸ್ ಟ್ರಯಲ್ ಎರಡಿದೆ. ನಾನು ಯೂಶ್ವಲಿ ಮೀಟು ಟ್ರಯಲ್ ಎಲ್ಲ ಇಲ್ಲಿ ಮಾಡಲ್ಲ, ಮಂತ್ರಿ ಅಪೋಸಿಟ್ ಇರೋ ಅಲ್ಲಿ ಒಂದು ಸಲೂನಲ್ಲಿ ಮಾಡ್ತೀನಿ. ಬಿಕಾಸ್ ಅದು ಒನ್ ಆಫ್ ಅವರ್ ಫ್ರೆಂಡ್ಸ್. ಸೊ ಅದಕ್ಕೆ ಅವ್ರದ್ದು ಪರಿಚಯದವ್ರದ್ದು ಅಂತ ಅಲ್ಲಿ ಮೀಟು ಟ್ರಯಲ್ ವಾಟ್ ಎವರ್ ಇದ್ರೂ ಮಾಡ್ತೀನಿ. ಬಟ್ ಇವತ್ತು ನಾನು ಅವ್ರನ್ನ ಮನೆಗೆ ಕರೆದಿದ್ದೀನಿ, ನನ್ನ ಕ್ಲೈಂಟ್ನ. ಸೊ ಶಿ ವಾಂಟ್ ಹೇರ್ ಸ್ಟೈಲ್ ಕಮ್ ಫೇಸ್ ಟ್ರಯಲ್. ಸೊ ಎರಡೂ ಬೇಕಾಗಿರೋ ಕಾರಣ ಸೊ ಮನೆಗೆ ಬರಲಿ ಅವರು ಅಂತ ನನ್ನ ಕಿಟ್ಟು, ನನ್ನ ಬ್ರಷಸ್ ಎಲ್ಲ ಕ್ಲೆನ್ಸ್ ಮಾಡಿ ನೀಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನಾನು ಮಾರ್ನಿಂಗ್ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಬ್ರೇಕ್ಫಾಸ್ಟು. ಸೊ ಇವಾಗ ಸ್ವಲ್ಪ ಇದನ್ನು ಟ್ರೈ ಮಾಡಿ ಐಸಿಂಗ್ದು, ಅದಾದಮೇಲೆ ಐ ಪ್ರಿಪೇರ್ ದ ಬ್ರೇಕ್ಫಾಸ್ಟ್. ದೆನ್ ಐ ಗೆಟ್ ಫ್ರೆಶ್ ಬಿಕಾಸ್ 11 o'clock ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿರೋ ಕಾರಣ. ಸೊ 11ಗೆಲ್ಲ ನಾನು ಇವಾಗ ರೆಡಿ ಇರಬೇಕು. ನಾವು ಲೆಟ್ಸ್ ಟ್ರೈ ದಿಸ್. Okay, we are ready with this. Let's do it. Oh my god. ಹಾಕ್ತಾಯಿಲ್ಲ. ಓ ಮೈ ಗಾಡ್, ನಂಗೆ ಆಗ್ತಾನೆ ಇಲ್ಲ ಲೈಕ್ ಫುಲ್ ಫೇಸ್ ಡಿಪ್ ಮಾಡೋಕ್ಕೆ. ಓಹ್, ಬ್ರೆತ್ ಹಿಡ್ಕೊಳಕ್ಕಾಗ್ತಿಲ್ಲ ನನಗೆ, ಅಷ್ಟು ಕೋಲ್ಡ್ ಕೂಡ ಇದೆ. ಟ್ರೈ. ಗಾಡ್, ಇಟ್ಸ್ ಫ್ಲಾಪ್. ಲೈಕ್ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನನಗೆ 1 ಸೆಕೆಂಡ್ ನನಗೆ ಡಿಪ್ ಮಾಡೋಕ್ಕೆ ಆಗ್ತಾಯಿಲ್ಲ. ನೋ, ಐ ಥಿಂಕ್ ಇಟ್ಸ್ ಅ ಫ್ಲಾಪ್. ನಂಗೆ ಆಗ್ತಾಯಿಲ್ಲ.
ಅಂದರೆ ಐ ಕಾಂಟ್ ಅದೇ ಬ್ರೀತ್ ಮಾಡದೆ ಡಿಪ್ ಮಾಡಬೇಕಲ್ವಾ. ನನ್ನ ನೋಸು ಇದು ಆಗ್ತಾನೆ ಇಲ್ಲ. ನಾನು 1 ಸೆಕೆಂಡು ಕೂಡ ಹೋಲ್ಡ್ ಮಾಡಲಿಲ್ಲ. ಟ್ರೈಯಿಂಗ್ ಸೆವೆರಲ್ ಟೈಮ್ಸ್. ಈಗ ಅಟ್ಲೀಸ್ಟ್ ಒಂಚೂರು ಇದ್ದೆ. ಇಟ್ ಫೀಲ್ಸ್ ಗುಡ್, ಬಟ್ ನನಗೆ ಬ್ರೆತ್ ಹೋಲ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ದಟ್ಸ್ ಇಟ್. ಇದನ್ನು ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ದೆನ್ ಇಟ್ ವಿಲ್ ಬಿ ಐ ವಿಲ್ ಬಿ ಯೂಸ್ ಟು ಇಟ್, ಈಸಿ ಆಗ್ಬೋದು. ಬಟ್ ಯಾ, ರೈಟ್ ನೌ ಫಾರ್ ಟುಡೇ ಓನ್ಲಿ ದಿಸ್ ಮಚ್. ಇದಕ್ಕಿಂತ ನನಗೆ ಒನ್ಸ್ ಬ್ರೇಕ್ಫಾಸ್ಟ್ ಇಸ್ ಡನ್, ಒನ್ಸ್ ಐ ಆಮ್ ಫ್ರೆಶ್ ಆ್ಯಂಡ್ ರೆಡಿ, ಐ ಆಮ್ ಗೋನಾ ಸಿ ಯು ಆಲ್. ಆಲ್ ಸೆಟ್ ಆ್ಯಂಡ್ ರೆಡಿ ಟು ಮೀಟ್ ಯು ಗೈಸ್. ಸೊ ಟ್ರಯಲ್ ಮತ್ತು ಒಂದು ಸ್ವಲ್ಪ ನೆಕ್ಸ್ಟ್ ಶೂಟ್ದು ಡಿಸ್ಕಷನ್ ಇದೆ. ಒಂದು ಸಬ್ಸ್ಕ್ರೈಬರ್ಸ್ನೂ ಅಷ್ಟೇ ಒಂದು 3-4 ಜನನ ಸಾರ್ಟ್ ಔಟ್ ಮಾಡಿದ್ದೀನಿ ನೆಕ್ಸ್ಟ್ ಶೂಟ್ಗೆ. ಸೊ ಅದೊಂದು ಡಿಸ್ಕಷನ್ ಇದೆ. ನನ್ನ ಹೇರ್ ಸ್ಟೈಲಿಸ್ಟ್ ಹೆಂಗಿದ್ರು ಅದು ಬರ್ತಾರಲ್ಲ, ಸೊ ಅದೆಲ್ಲ ಆದಮೇಲೆ ಐ ವಾಂಟ್ ಟು ಕ್ಲೀನ್ ದೇವ್ರ ಮನೆ. ನಾನು ಮರ್ತೇ ಬಿಟ್ಟಿದ್ದೀನಿ. ನಾನು ಇನ್ನೂ 2 ಡೇಸ್ ಇದೆ ಹಬ್ಬಕ್ಕೆ ಅಂತ. ಇಲ್ಲ, ನಾಡಿದ್ದೆ ಹಬ್ಬ. ಟುಡೇ ಇಸ್ ಆಲ್ರೆಡಿ ಟ್ಯೂಸ್ಡೇ. ಒಂದೇ ದಿನ, ವೆಡ್ನೆಸ್ಡೇ ಒಂದೇ ದಿನ ನನಗೆ ಸಿಗೋದು. ಸೊ ಥರ್ಸ್ಡೇ ಈಸ್ ಹಬ್ಬ. ಸೊ ಇವಾಗ ನಾನು ಆಲ್ಮೋಸ್ಟ್ ನ್ಯೂ ಇಯರ್ಗೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ದೇವ್ರ ಫೋಟೋ ಎಲ್ಲ ಒರೆಸಿ ಆ ಥರ ಎಲ್ಲ ಮಾಡಬೇಕು. ಸೊ ಇವತ್ತೇ ಮಾಡಿಬಿಡೋಣ ಅಂತ ಹೇಗೆ. ಹಾಯ್ ಯು ಗೈಸ್, ಐ ಆಮ್ ಚೆಕಿಂಗ್ ಇನ್ ಟು ದಿಸ್ ವಿಡಿಯೋ. ಈವ್ನಿಂಗ್ ಕ್ಲೈಂಟ್ ಮೀಟಿಂಗ್ ಆಯಿತು. ನಾವು ಒಂದು ಶೂಟ್ ಪ್ಲ್ಯಾನ್ ಮಾಡಬೇಕು ಅನ್ನಲ್ಲ, ಅದು ಎಲ್ಲ ಪ್ಲ್ಯಾನ್ ಎಲ್ಲ ಫೈನಲೈಸ್ ಅದು ಎಲ್ಲ ಆಯಿತು. ಸೊ ಎಲ್ಲ ಆಗಿ ಮುಗ್ದಿದ್ದು ಅರೌಂಡ್ 2 o'clock ಮಧ್ಯಾಹ್ನ. ಸೊ ಮುಗಿದ ಮೇಲೆ ಬ್ಯಾಕ್ ಟು ಬ್ಯಾಕ್ ಐ ಪುಲ್ಡ್ ಆಫ್ ಯು ಗೈಸ್. ಸೊ ಈ ಬ್ಯೂಟಿಫುಲ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದೆ ಫಾರ್ ಮಕರ ಸಂಕ್ರಾಂತಿ. ಐ ಆಮ್ ಸೋ ಮಚ್ ಹ್ಯಾಪಿ ಹೌ ದಿಸ್ ಲುಕ್ ಟರ್ನ್ಡ್ ಔಟ್. ಆ್ಯಂಡ್ ಎಷ್ಟು ಈಸಿ ಆಗಿದೆ ಗೊತ್ತಾ ಈ ಮೇಕಪ್ ಲುಕ್ಕು. ಐ ಅಂತೂ ತುಂಬ ಸಿಂಪಲ್ ಆಗಿಟ್ಟಿದ್ದೀನಿ, ಬೇಸ್ ಸ್ವಲ್ಪ ಫುಲ್ ಕಾರೇಜ್ ಕೊಟ್ಟಿದ್ದೀನಿ. ಸೊ ಇಟ್ಸ್ ಬ್ಯೂಟಿಫುಲ್. ಈಗ ಆಲ್ರೆಡಿ ಈ ವ್ಲಾಗ್ ಬರೋಷ್ಟರಲ್ಲಿ ಈ ಮೇಕಪ್ ಲುಕ್ ಇಟ್ ವಿಲ್ ಬಿ ಅಪ್. ಸೊ ಇವಾಗ ನಂಗೆ ಟೈಮ್ ಇಲ್ಲ, ಇವತ್ತೇ ನಾನು ಎಡಿಟ್ ಮಾಡಿ ಅಟ್ ಎನಿ ಕಾಸ್ಟ್ ನಾಳೆ ಮಾರ್ನಿಂಗ್ ನಾನು ಪೋಸ್ಟ್ ಮಾಡಬೇಕು, ಬಿಕಾಸ್ ನಾಡಿದ್ದೆ ಹಬ್ಬ. ಐ ಆಮ್ ಲವಿಂಗ್ ದ ಸಾರಿ, ದ ಲುಕ್, ದ ಬ್ಲೌಸ್, ಓ ಮೈ ಗಾಡ್, ದ ಹೇರ್, ಎವ್ರಿಥಿಂಗ್. ನಾನು ಫಸ್ಟ್ ಟೈಮ್ ಅನಿಸುತ್ತೆ ಹೇರ್ ಒಂದು ಬನ್ ಥರ ಹಾಕಿರೋದು. ಆ್ಯಂಡ್ ಯು ಗೈಸ್, ಆರ್ ಯು ಸೀಯಿಂಗ್ ಮೈ ಹೇರ್ದು ಇದು ವಾಟ್ ಈಸ್ ದಿಸ್ ಕಾಲ್ಡ್ ಬ್ಯಾಂಡ್. ಆ್ಯಂಡ್ ಇದು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆರ್ಡರ್ ಮಾಡಿ ತರಿಸಿದ್ದು, ಕ್ರೋಶಾದು ಇದು. ಆ್ಯಂಡ್ ಡೀಟೇಲ್ಸ್ ಎಲ್ಲ ಇವಾಗ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ನ್ಯಾಚುರಲ್ ಲೈಟಲ್ಲಿ ಐ ವಾಂಟ್ ಟು ಶೋಕೇಸ್ ಮೈ ಮೇಕಪ್ ಅಂತ ನಾನು ಸ್ವಲ್ಪ ವಿಡಿಯೋ ಮಾಡ್ತಿದ್ದೆ. ಸೊ ಐ ಆಮ್ ಡನ್ ವಿತ್ ದ ಮೇಕಪ್ ವಿಡಿಯೋ. ಹಾಗಾಗಿ ಐ ಕೇಮ್ ಹಿಯರ್. ಇದು ನನ್ನ ಸಂಕ್ರಾಂತಿ ಹಬ್ಬದ ಸಾರಿನೇ, ದ ನ್ಯೂ ಒನ್. ಏನು ಮಾಡೋಕ್ಕಾಗಲ್ಲ, ವಿಡಿಯೋಗೋಸ್ಕರ ಐ ಡ್ರೇಪ್ಡ್ just for the makeup look. And as I said, these are the crochet work band that I ordered from my Instagram page called Tiny Treasures. And ಈ ಕವರಲ್ಲಿ ಅವರು ಪ್ಯಾಕ್ ಮಾಡಿ ಕರೆಕ್ಟ್ ಟೈಮಿಗೆ ಬಂತು. ಇವತ್ತು ರೀಚ್ ಆಗಿದ್ರೆ ನನಗೆ ಸಾಕು ಅಂದ್ಕೊತಾ ಇದ್ದೆ. ಇಲ್ಲಾಂದ್ರೆ ನಾನು ಹಬ್ಬದ ದಿನ ಈ ಹೇರ್ ಈ ಥರ ಬನ್ನಿಗೆ ಹೋಗೋಣ, ಇಲ್ಲಾಂದರೆ ಇವತ್ತು ನಾರ್ಮಲಾಗಿ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಕರೆಕ್ಟ್ ಟೈಮಿಗೆ ಬಂತು. ನನಗೆ ಅರೌಂಡ್ 1 o'clock ರಿಸೀವ್ ಆಯ್ತಿದ್ದು. ಹೇ ಹಾಯ್ ಅನು, ಥ್ಯಾಂಕ್ ಯು ಫಾರ್ your purchase, keep supporting small business, thanks, hope you like it, happy new year. ಇದು ಶರದಿಗೆ ಅಂತ ಅವಳು ರೆಡ್ ಕಲರ್ ಇರಲಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ಳು. ಆಫ್ ವೈಟ್ ಆ್ಯಕ್ಚುಲಿ ನನಗೆ ಅಂದ್ಕೊಂಡೆ. ಆ್ಯಂಡ್ ದಿಸ್ ಒನ್ ಈಸ್ ಫಾರ್ ಸಾನ್ವಿ. ಸೊ ಸಾರಿಗೆ ಒಂದು ಮ್ಯಾಚ್ ಲುಕ್ ಇರಲಿ ಅಂತ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಿ ಹೌ ಬ್ಯೂಟಿಫುಲ್. ಆ್ಯಂಡ್ ಅವ್ರ ಪೇಜಲ್ಲಿ ಏನಿದಿರಲಿಲ್ಲ. ಸೊ ನಾನು ಎಲ್ಲೋ ನೋಡಿ ನನಗೆ ಈ ಥರ ಮಾಡಿ ಕಳ್ಸೋಕ್ಕಾಗತ್ತಾ ಅಂತ ಅಂದೆ. ಸೊ ಅವರು ಎಷ್ಟು ಬ್ಯೂಟಿಫುಲ್ಲಾಗಿ ವಿತಿನ್ 3 days 3
ಸ್ಕ್ರಂಚೀಸ್ನ ಮಾಡಿ ಕಳಿಸಿದ್ದಾರೆ ಆ್ಯಂಡ್ ಇಟ್ಸ್ ಹ್ಯೂಜ್, ಇಟ್ಸ್ ಲುಕ್ಕಿಂಗ್ ಸೋ ಗುಡ್. ಈ ಥರನೇ ಹಾಕೋಬೇಕಂತಲ್ಲ, ನಾರ್ಮಲಿ ಜಡೆಗೂ ಹಾಕ್ಕೊಂಡು ನೋಡಿದೆ, ಇಟ್ ವಾಸ್ ಲುಕ್ಕಿಂಗ್ ಸೋ ಗುಡ್, ಕ್ಯೂಟಾಗಿ ಕಾಣ್ತಾ ಇತ್ತು. ಹ್ಯಾಂಡ್ ಮೇಡ್ ಆಬ್ವಿಯಸ್ಲಿ. ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲಿ ನಾನು ಅವ್ರದ್ದು ಹ್ಯಾಂಡಲ್ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್. ಇದು ಯಾವುದೇ ಥರ ಪ್ರಮೋಷನ್ ಅವ್ರು ಕಳಿಸಿದ್ದಾರೆ ಆ ಥರ ಅಲ್ಲ. ಸಿ ಒಂದೇ ಥರ ನಾನು ನನ್ನ ಮನಿ ಪೇ ಮಾಡಿ ಮಾಡಿಸ್ಕೊಂಡಿರೋ. ಕೀ ಚೈನ್ ಈಸ್ ಲೈಕ್ ಅ ಕಾಂಪ್ಲಿಮೆಂಟರಿ. ಹೌ ಕ್ಯೂಟ್, ಸಿ ಬ್ಯೂಟಿಫುಲ್. ಇದು ಅಷ್ಟೇ ಹ್ಯಾಂಡ್ ಮೇಡ್ ಕ್ರೋಶಾದಲ್ಲೇ ಮಾಡಿರೋ ಕೀ ಚೈನ್. ಇವತ್ತೇನೋ ಗೊತ್ತಿಲ್ಲ, ಆನ್ ಟೈಮ್ ಎಲ್ಲ ಡೆಲಿವರ್ ಆಗ್ತಿದೆ. ನಾನು ಕ್ಲೈಂಟ್ ಮೀಟ್ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನದಷ್ಟರಲ್ಲಿ ಸ್ಕ್ರಂಚೀಸ್ ಬಂತಾ. ಸೊ ಇವಾಗ ಐ ವಾಸ್ ಜಸ್ಟ್ ಕ್ಲೀನಿಂಗ್. ಸೋಫಾ ಎಲ್ಲ ನೋಡಿರಲ್ಲ ಮೆಸ್ ಆಗಿತ್ತು, ಲೈಟು ಕೂಡ ಚಾರ್ಜ್ಗೆ ಹಾಕಿದೆ. ಐ ವಾಸ್ ಕ್ಲೀನಿಂಗ್ ಆ್ಯಂಡ್ ಐ ರಿಸೀವ್ ದಿಸ್ ಪಾರ್ಸಲ್. ಸೊ ಇದು ನಾನು ಐ ಥಿಂಕ್ ನಿನ್ನೆ ಆರ್ಡರ್ ಮಾಡಿದ್ದೆ ಅಂತ ಅಂದ್ಕೊತೀನಿ ಜಸ್ಟ್ ನೋಡ್ತಾ. ಇಟ್ಸ್ ಅ ಹೌಸ್ ಆಫ್ ರಾದ್ವಿಲಿ ಸಾರಿ ತೊಗೊಂಡೆ. ಒಂದು ಸಿಂಪಲ್ ಸಾರಿ, ಜಸ್ಟ್ ಐ ಪೇಡ್ ಅರೌಂಡ್ 1900 rupees ಅಂದ್ಕೊತೀನಿ. ಆ್ಯಂಡ್ ಐ ಆಮ್ ಶಾಕ್, ನಾನು ಇವತ್ತು ಬರುತ್ತೆ ಅಂತ ನಂಗೆ ಮೆಸೇಜ್ ಕೂಡ ಬಂದಿಲ್ಲ. ಸೊ ಐ ಹ್ಯಾವ್ ರಿಸೀವ್ಡ್. ಸೊ ಐ ಥಾಟ್ ಓಕೆ ವಿಲ್ ಡೂ ಅನ್ಬಾಕ್ಸಿಂಗ್ ಟುಗೆದರ್ ಅಂತ. ಐ ಜಸ್ಟ್ ಹೋಲ್ಡ್ ದ ಕ್ಯಾಮ್ರಾ ಆ್ಯಂಡ್ ದಿಸ್ ಈಸ್ ಹೌ ದ ಪ್ಯಾಕೇಜಿಂಗ್ ಈಸ್ ನೈಸ್ ಆ್ಯಕ್ಚುಲಿ. 1000 rupees 1990 ಸಾರಿಗೂ ಈ ಥರ ಪ್ಯಾಕೇಜ್ ಮಾಡಿರೋದು. ವಿಡಿಯೋ ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತು, ತುಂಬ ಅಟ್ರಾಕ್ಟ್ ಆಯಿತು ನನಗೆ. ಸೊ ಅದಕ್ಕೆ ನಾನು ಆರ್ಡರ್ ಮಾಡಿದ್ದು. ಇಟ್ಸ್ ಅ ಸಾಟಿನ್ ಮೆಟೀರಿಯಲ್, ಸಾಫ್ಟ್ ಸಾಟಿನ್ ಮೆಟೀರಿಯಲ್. ಓಕೆ, ವಿಡಿಯೋದಲ್ಲಿ ಸ್ವಲ್ಪ ಕಲರು ಇದು ಆಫ್ ವೈಟ್ ಇದೆ, ಈ ಥರ ಇದೆ. ವಿಡಿಯೋದಲ್ಲಿ ಸ್ವಲ್ಪ ಕಲರ್ ವೈಟಿಶ್ ಅನಿಸ್ತು ನನಗೆ, ಬಟ್ ಹಿಯರ್ ಇಟ್ ಈಸ್ ಆಫ್ ವೈಟ್. ಆ್ಯಂಡ್ ಟಾಸಲ್ ಬಂದಿದೆ. ಸೆರ್ಜ್ ಹೌದು ಸಾರೀಸ್ ಕಲಂಕಾರಿ ವರ್ಕ್ ಬಂದಿದೆ ಸಾರಿ ಪೂರ್ತಿ. ಸಾರಿ ರೆಡ್ ಸಾರಿಗೆ ಕ್ರೀಮ್ ಕಲರ್ ಇದೆ. ಓಕೆ, ದಿಸ್ ಈಸ್ ಹೌ ಇಟ್ ಲುಕ್ಸ್. ಓಕೆ, ಚೆನ್ನಾಗಿದೆ ಸ್ಯಾರಿ ಮೆಟೀರಿಯಲ್, ಚೆನ್ನಾಗಿದೆ. ಫುಲ್ ಸ್ಯಾಟಿನ್ ಮೆಟೀರಿಯಲ್ಲು, ತುಂಬ ಲೈಟ್ ವೆಯ್ಟ್ ಆಗಿದೆ. ಸಾರಿ ಪೂರ್ತಿ ಈ ಥರ ಇದೆ. ನನಗೆ ಇಷ್ಟ ಆಯಿತು. ಇದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಇದೆ, ಪ್ರಿಂಟ್ ಸ್ವಲ್ಪ ಬೇರೆ ಥರ ಇರೋದಿದೆ, ಹಾಫ್ ಆ್ಯಂಡ್ ಹಾಫ್ ಇದೆ. ಸೊ ಬಟ್ ನನಗೆ ಇದೇ ಅಟ್ರಾಕ್ಟ್ ಆಗಿದ್ದು. ರೆಡ್ ಕಲರ್, ಮರೂನ್ ಕಲರ್, ಈ ಥರ ಕಲರ್ ಇದ್ದರೂ ಕೂಡ ನಾನು ಆರ್ಡರ್ ಮಾಡಿದೆ. ಇಟ್ಸ್ ಸಮಥಿಂಗ್ ಮರೂನ್ ಥರ ಅನಿಸ್ತಿದೆ. ನಾನು ಆರ್ಡರ್ ಮಾಡಿದ್ದು ಆ್ಯಕ್ಚುಲಿ ಇದಕ್ಕಿಂತ ಡಾರ್ಕ್ ರೆಡ್. ನಂಗೆ ಅದು ಒಂದು ಆನ್ಲೈನಲ್ಲಿ ಹಾಗೆ ಆಗುತ್ತಲ್ಲ, ಫೋಟೋಸಲ್ಲಿ ನೋಡೋದೇ ಒಂದು, ಕಲರೇ ಒಂದು, ಹಂಗಿರುತ್ತೆ. ಆ್ಯಂಡ್ ವಿ ಹ್ಯಾವ್ ಅನದರ್ 3 dresses ವಿಚ್ ಐ ಗಾಟ್ ಇನ್ ಮಂಡ್ಯದಿಂದ ಮೊನ್ನೆ ಬರಬೇಕಾದ್ರೆ ಐ ಗಾಟ್ ದಿಸ್ 3 dresses ವೇರ್ ಮೈ ಸಿಸ್ಟರ್ ವಿಲ್ ಶಾಪ್. ಸೊ ನಂಗೆ ಈಸಿ ಬ್ರೀಸಿ ಕಾಟನ್ ಡೈಲಿ ವೇರ್ ಥರ ಬೇಕಿತ್ತು. ಸೊ ಅದಕ್ಕೆ ಐ ಗಾಟ್ ದೀಸ್ ಡ್ರೆಸ್ಸಸ್. ಎನಿಹೋ ಐ ಆಮ್ ಶೋಯಿಂಗ್ ದ ಸಾರಿ ಆ್ಯಂಡ್ ಇವತ್ತು 1 by 1 ಪಾರ್ಸಲ್ಸ್ ತೋರಿಸ್ತಾನೆ ಇದ್ದೀನಿ ಅಂತ ಐ ಥಾಟ್ ಓಕೆ ಐ ವಿಲ್ ಶೋ ಹಿಯರ್ ಅಂತ. ಫಸ್ಟ್ ಒನ್ ಈಸ್ ದಿಸ್ ಗ್ರೀನ್ ಡ್ರೆಸ್. ದಿಸ್ ಇಸ್ ಸಮಥಿಂಗ್ ಲೈಕ್ ಮೆಹಂದಿ ಗ್ರೀನ್ ಥರ ಇದೆ ಆ್ಯಂಡ್ ಕಾಟನ್ ಇದು. ದಿಸ್ ಇಸ್ ದ ಪ್ಯಾಂಟ್, ಸ್ಟ್ರೈಟ್ ಕಟ್ ಪ್ಯಾಂಟ್ ಇದೆ ಆ್ಯಂಡ್ ಒಂಥರ ಅನಾರ್ಕಲಿ ಟೈಪ್ ಇದೆ ಡ್ರೆಸ್ಸು. ಅಟ್ ದ ಸೇಮ್ ಟೈಮ್ ಕಟ್ ಇದೆ ಸೈಡಲ್ಲಿ ವಿಚ್ ಈಸ್ ಕಂಫರ್ಟಬಲ್. ನಾನು ವಿತೌಟ್ ಕಟ್ಸ್ ನಾನು ತೊಗೊಳ್ಳಲ್ಲ ಚೂಡಿದಾರು. ಸೊ ದಿಸ್ ಈಸ್ ಹೌ ಇಟ್ ಈಸ್. ಸಿ ಹೌ ಬ್ಯೂಟಿಫುಲ್. ಐ ಆಮ್ ಗೋನಾ ವೇರ್ ದಿಸ್ ಫಾರ್ ಸಂಕ್ರಾಂತಿ. ಆ್ಯಂಡ್ ಯಾ ಸಿ ಇಲ್ಲಿ ಸೈಡ್ ಕಟ್ ಇದೆ, ಈ ಥರ ಇದೆ, ನೈಸ್. ಆ್ಯಂಡ್ ಇದೆಲ್ಲ ಐ ಪೇಡ್ ಅರೌಂಡ್ 1000. ಆ್ಯಂಡ್ ದುಪ್ಪಟ್ಟಾನು ಇದೆ, ಎಲ್ಲ 3 ಪೀಸ್ ಅಥವಾ 2 ಪೀಸು. ಆ್ಯಂಡ್ ಅನದರ್ ಒನ್ ಈಸ್ ಆಲ್ಸೋ ಗ್ರೀನ್ ಒನ್. ಈ ಗ್ರೀನ್ ಕೂಡ ನನಗೆ ನಮ್ಮ ಅಕ್ಕಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಐ ಗಾಟ್ ದಿಸ್ ಒನ್. ಇದು ಕೂಡ ಪ್ಯಾಂಟು ಸ್ಟ್ರೈಟ್ ಕಟ್ಗಿಂತ ಸ್ವಲ್ಪ ಫ್ಲೇರ್ಡ್ ಕಟ್ ಬಂದಿದೆ. ಆ್ಯಂಡ್ ದಿಸ್ ಈಸ್ ದಿ ಟಾಪ್. ಇಟ್ಸ್ ಸ್ಲೀವ್ಲೆಸ್. ಸಿ ಸ್ಲೀವ್ಸ್ ಇದೆ, ಬೇಕಾದ್ರೆ ಅಟ್ಯಾಚ್ ಮಾಡಿಸ್ಬೋದು, ಬಟ್ ಐ ವಿಲ್ ನಾಟ್ ಬಿಕಾಸ್ ಹಿಂಗೇನೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಟನ್ ಈ ಥರ ಬಾಡಿ ಪೂರ್ತಿ ಒಂದೇ ಸ್ಟ್ರೈಟ್ ಲೈನಲ್ಲಿ ಈ ಥರ ಪ್ರಿಂಟ್ಸ್ ಬಂದಿದೆ. ಎಂಬ್ರಾಯ್ಡ್ರಿ ವರ್ಕ್ ಇದೆ ವೈಟು. ಆ್ಯಂಡ್ ಅದಕ್ಕೆ ಅಗೇನ್ ಮ್ಯಾಚಿಂಗ್ ದುಪ್ಪಟ್ಟ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್. ದೀಸ್ ಆಲ್ ಆರ್ ಇನ್ ಎಮ್ ಸೈಜ್ ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್. ಲಾಸ್ಟಲ್ಲಿ ನಾನು ಇದನ್ನು ಪಿಕ್ ಮಾಡಿದ್ದು ಬಿಕಾಸ್ ಐ ಲವ್ಡ್ ಇಟ್. ಸೊ ಇದು ಅಷ್ಟೇ ಬಾಂದಿನಿ ಪ್ರಿಂಟು, ಮಧ್ಯದಲ್ಲಿ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಇದೆ, 3/4 ಸ್ಲೀವ್ ಇದೆ ಆ್ಯಂಡ್ ಸೈಡಲ್ಲಿ ಕಟ್ ಇದೆ, ಲಾಂಗ್ ಟಾಪು. ಅದಕ್ಕೆ ಮ್ಯಾಚಿಂಗ್ ದುಪ್ಪಟ್ಟ ಆ್ಯಂಡ್ ಪೆನ್ಸಿಲ್ ಕಟ್ ಆರ್ ಸ್ಟ್ರೈಟ್ ಕಟ್ ಪ್ಯಾಂಟ್ ಇದೆ. ದಿಸ್ 3 ಕುರ್ತಾ ಸೆಟ್ಸ್ ಫ್ರಮ್ ಮಂಡ್ಯ ಲೋಕಲ್ ಸ್ಟೋರ್. ಐ ಥಿಂಕ್ ಸುಭಾಷ್ ನಗರ್ ಸಮ್ವೇರ್, ಸುಭಾಷ್ ನಗರ್, ವಿನೋಬಾ ರೋಡ್, ಮಂಡ್ಯ ಟಾರ್ಪಲಿನ್ಸ್ ಇಂದ ಸ್ವಲ್ಪ ಡೌನ್ ಮುಂದೆ ಹೋದರೆ ಅಲ್ಲೇ ರೈಟ್ ಸೈಡ್ಗೆ ಈ ಸ್ಟೋರ್ ಇದೆ. ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಆಯಿತು, ಲವ್ಡ್ ಇಟ್. ಎವ್ರಿಥಿಂಗ್ ವಾಸ್ ಅರೌಂಡ್ ಲೈಕ್ 900, 1000 ಆ ರೇಂಜಲ್ಲೇ ಇತ್ತು, 600, 700 ಆ ಥರ. ನನಗೆ ಇಷ್ಟ ಆಯಿತು ಅವ್ರ ಕಲೆಕ್ಷನ್ ಎಲ್ಲ.
ಸೊ ಅದಕ್ಕೆ ಐ ಪರ್ಚೇಸ್ಡ್ 3 ಕುರ್ತಾಸ್. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಟುಡೇ ಸಂಕ್ರಾಂತಿ ಫೆಸ್ಟಿವಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಐ ಆಮ್ ಸೂಪರ್ ಡೂಪರ್ ಫ್ರೆಶ್ ಆ್ಯಂಡ್ ರೆಡಿ ಟು ಡೂ ಪೂಜಾ. ದಿಸ್ ಇಸ್ ದ ಔಟ್ಫಿಟ್ ದಟ್ ಐ ಆಮ್ ವೇರಿಂಗ್. ಇದೇ ವ್ಲಾಗಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ರೆಡಿ. ಸೊ ದೇವ್ರ ಮನೇಲಿ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗೆಣಸು ಬೇಯಿಸಿದ್ದೀನಿ, ಅದನ್ನು ರೆಡಿ ಮಾಡಿ ಇಡಬೇಕು. ಆ್ಯಂಡ್ ಪೊಂಗಲ್ಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಪೊಂಗಲ್ ಇನ್ನೂ ಆಗಿಲ್ಲ, ಅಂದರೆ ಒಗ್ಗರಣೆ ಆ ಥರದ್ದು ಸ್ವಲ್ಪ ಬಾಕಿ ಇದೆ. ಬಟ್ ಇದೆಲ್ಲ ಇಟ್ಬಿಟ್ಟು ಇವಾಗ ಪೂಜೆ ಮಾಡಬೇಕು. ನಾನು ಪ್ರೀತಮ್, ಒನ್ ಆಫ್ ಮೈ ಕ್ಯೂಟ್ ಸಬ್ಸ್ಕ್ರೈಬರ್ ಜೊತೆ ನಾನು ಸಂಕ್ರಾಂತಿ ಶೂಟ್ ಮಾಡಿದ್ದು. ಸೊ ಇವಾಗ ಅದೆಲ್ಲ ಪೋಸ್ಟ್ ಮಾಡ್ಕೊಂಡು ಕೂತಿದ್ದೆ, ಹಾಗಾಗಿ ಸ್ವಲ್ಪ ಟೈಮ್ ಒಂದು 10-15 ನಿಮಿಷ ಲೇಟ್ ಆಯಿತು. ಆ್ಯಂಡ್ ಇನ್ನೊಂದು ಏನಂದರೆ ದಾಸವಾಳ ಬಿಟ್ಟಿದೆ. ಐ ಆಮ್ ಸೋ ಮಚ್ ಹ್ಯಾಪಿ ನಮ್ಗಿಡದ್ದು. ಸೊ ಇವತ್ತು ದೇವ್ರಿಗೆ ಮುಟ್ಸೋದಕ್ಕೆ ಪರ್ಫೆಕ್ಟ್ ಇದೆ. ಸಂಜೆ ಎಳ್ಬಿರೋಕ್ಕೂ ಎಲ್ಲ ರೆಡಿ ಆಗಿದೆ. ಕುಂಕುಮಕ್ಕೆ ಎಲೆ, ಬಾಳೆಹಣ್ಣು ಇದು. ಆ್ಯಂಡ್ ಸಿ ಐ ಗಾಟ್ ದೀಸ್ ಬಾಕ್ಸಸ್ ಆ್ಯಂಡ್ ಅದಕ್ಕೆ ಫಿಲ್ ಮಾಡಿದ್ದೀನಿ ಎಳ್ಳು ಬೆಲ್ಲನ. ನಾನು ಎಲ್ಲೂ ಎಳ್ಬಿರೋಕ್ಕೆ ಹೋಗಲ್ಲ, ಬಟ್ ನಮ್ಮ ಮನೆಗೆ ಬರೋರಿಗೆ. ಆ್ಯಂಡ್ ಐ ಹ್ಯಾವ್ ಕಾಲ್ಡ್ ಮೈ ಹೇರ್ಸ್ಟ್ ವಿಚ್ ಈಸ್ ವರ್ಕಿಂಗ್ ಸಿನ್ಸ್ ಫ್ರಮ್ 1.5 ಇಯರಿಂದ ನಾನು ಅವ್ರ ಜೊತೆನೇ ಕಂಟಿನ್ಯೂಸ್ ವರ್ಕ್ ಮಾಡಿರೋದು. ಅಂದರೆ ಅವ್ರು ನನ್ನ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ನಾನು ಆ್ಯಕ್ಚುಲಿ ದೀಪಾವಳಿಲೇ ಅಥವಾ ಆಯುಧ ಪೂಜೆಲೇ ಮೇಕಪ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಅವ್ರಿಗೆ ಕುಂಕುಮಕ್ಕೆಲ್ಲ ಕರಿಬೇಕು ಅಂದ್ಕೊಂಡೆ. ಗೊತ್ತಲ್ಲ ಸಿಚುವೇಶನ್ಸ್, ಲಾಸ್ಟ್ ಇಯರ್ ನನಗೆ ಅದು ಮಾಡೋಕ್ಕಾಗಲಿಲ್ಲ. ಅದಕ್ಕೇ ಐ ಗಾಟ್ ಹರ್ ಸಾರಿ ಆ್ಯಕ್ಚುಲಿ ಎಕ್ಸಿಬಿಷನಲ್ಲಿ, ಮೈಸೂರು ಎಕ್ಸಿಬಿಷನಲ್ಲಿ. ನಂತರ ಅದನ್ನೇ ಐ ವಿಲ್ ಶೋ ಯು ಗೈಸ್ ಲೇಟರ್. ಸೊ ಅವ್ರನ್ನ ಕುಂಕುಮಕ್ಕೆ ಕರೆದಿದ್ದೀನಿ. ಸೊ ಅದಕ್ಕೂ ಎಲ್ಲ ರೆಡಿ ಆಗಿದೆ. ಆ್ಯಂಡ್ ನಮ್ಮ ಬಿಲ್ಡಿಂಗ್ ಅವ್ರು ಬಂದರೆ ಅವ್ರಿಗೆಲ್ಲ ಕೊಡೋದಕ್ಕೆ ರೆಡಿ ಇದೆ. ಸೊ ಇವತ್ತು ಅವರೆಕಾಳು ಮಾಡಬೇಕಲ್ಲ, ಮಧ್ಯಾಹ್ನಕ್ಕೆ ಅವರೆಕಾಳು ಕೂಟ್ ಮಾಡಿಬಿಟ್ರೆ ವಿ ಆರ್ ಡನ್ ವಿತ್ ದ ಫೆಸ್ಟಿವಲ್. ಇಲ್ಲಿ ಯಾರಿದ್ದಾರೆ? ವಿಶ್ ಮಾಡೆ. ಸಂಕ್ರಾಂತಿ ಎಲ್ಲರಿಗೂ. ನಾವು ಹೇಳೋದು ಆಗ್ದಲ್ಲಿ ಹೇಳ್ತೀವಿ ನಾವು ವಿಡಿಯೋಗೆ. ಹಾಯ್ ಯು ಗೈಸ್, ಐ ಆಮ್ ಚೆಕಿಂಗ್ ಟು ದಿಸ್ ವಿಡಿಯೋ ಆಫ್ಟರ್ 2 days. ಸೊ ನಿನ್ನೆ ಪೂರ್ತಿ ನಾನು ಹಬ್ಬದ ದಿನ ಏನೋ ನೆಕ್ಸ್ಟ್ ಡೇ ನಾನು ಇದು ಮಾಡ್ತಾ ಇದ್ದೀನಿ ಶೂಟ್ ಅಂತ ಹೇಳಿದೆ ಅಲ್ಲ. ನೋ, ದ ಶೂಟ್ ವೆಂಟ್ ಟುಡೇ. ಇಟ್ ವೆಂಟ್ ಸೋ ಗುಡ್ ಆ್ಯಂಡ್ ಮೈ ಸಬ್ಸ್ಕ್ರೈಬರ್ಸ್ ಆರ್ ಸ್ವೀಟ್ ಹಾರ್ಟ್ಸ್ ಆಬ್ವಿಯಸ್ಲಿ. ಹಬ್ಬ ಆಗಿ ಥರ್ಸ್ಡೇ, ಎಸ್ಟರ್ಡೇ ಪೂರ್ತಿ ನಾನು ಇಟ್ ವಾಸ್ ಲೈಕ್ ಅ ಮೂವಿ ಟೈಮ್, ಮೀ ಟೈಮ್ ಥರ. ಸೊ ಐ ಜಸ್ಟ್ ವಾಚ್ 2 ಮೂವೀಸ್, 2 ನೆಟ್ಫ್ಲಿಕ್ಸಿಂದನೇ, ವಿಚ್ ಇಸ್ ದಟ್ ದೇ ಪ್ಯಾರ್ ದೇ 2. ನಂಗೆ ಒಂಥರ ರಾಮ್ಕಾಮ್ ಅಥವಾ ಒಂದು ಕಾಮಿಡಿ ಅಥವಾ ಒಂದು ಈಸಿ ಬ್ರೀಸಿ ಮೂವಿ ನೋಡಬೇಕಿತ್ತು. ಸೊ ಅದನ್ನು ನೋಡಿದೆ, ದೇ ಪ್ಯಾರ್ ದೇ. ಇಟ್ ವಾಸ್ ಫನ್. ನನಗೆಲ್ಲೂ ಏನು ಬೋರ್ ಆಗಲಿಲ್ಲ. ಇಟ್ ವಾಸ್ ನೈಸ್. ಇಸ್ ಒನ್ ಟೈಮ್ ವಾಚ್ ಥರ. ನಂಗೆ ಆ ಥರ ಟೈಪ್ ಮೂವೀಸು ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಓಕೆ ಮತ್ತೆ ಕಂಟಿನ್ಯೂ ಮಾಡೋಣ, ಯಾವ್ದಾರು ಇನ್ನೊಂದು ಮೂವಿ ನೋಡೋಣ ಅನಿಸ್ತು. ಐ ವಾಚ್ಡ್ ಹಕ್. ಓ ಮೈ ಗಾಡ್, ಐ ಲವ್ ದ ಮೂವಿ. ಮೈ ಐಸ್ ವಾಸ್ ಲಿಟ್ರಲಿ ಫಿಲ್ಡ್ ವಿತ್ ಟಿಯರ್ಸ್. ಓ ಮೈ ಗಾಡ್, ವಾಟ್ ಅ ಬ್ಯೂಟಿಫುಲ್ ಮೂವಿ. ಆ್ಯಂಡ್ ದ ಆ್ಯಕ್ಟಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್, ಎವ್ರಿಥಿಂಗ್. ಐ ಥಿಂಕ್ ಇಟ್ಸ್ ಅ ರಿಯಲ್ ಸ್ಟೋರಿ, ಅಂದರೆ ನಿಜವಾಗಿ ನಡೆದಿರೋದು ಅಂತ ಅಂದ್ಕೊತೀನಿ. ರಿಯಲ್ ಬೇಸ್ಡ್ ಮೂವಿ ಅನಿಸುತ್ತೆ. 1985 ಸಮಥಿಂಗ್ ಆ ಥರ ಎಲ್ಲ ತೋರಿಸ್ತಿದ್ದರಿಂದ ಡೀಟೇಲ್ಸು. ಐ ಥಾಟ್ ಇಟ್ಸ್ ಅ ರಿಯಲ್ ಮೂವಿ ಅಂತ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ಐ ಥಿಂಕ್ ಎವ್ರಿ ವಿಮೆನ್ ಶುಡ್ ವಾಚ್ ದಟ್ ಮೂವಿ. ನನಗೆ ಹಾಗೆ ಅನಿಸಿದ್ದು. ಇಟ್ಸ್ ಇನ್ ನೆಟ್ಫ್ಲಿಕ್ಸ್ ಆ್ಯಂಡ್ ಇಟ್ಸ್ ಕಾಲ್ಡ್ ಹಕ್. ಆ್ಯಂಡ್ ಐ ಥಿಂಕ್ ಎವ್ರಿ ವಿಮೆನ್ ಶುಡ್ ವಾಚ್ ದಟ್ ಮೂವಿ. ಆ್ಯಂಡ್ ಇವಾಗ ಶೂಟ್ ಮುಗಿಸ್ಕೊಂಡು 4 ಗಂಟೆಗೆ ಬಂದೆ. ಬಟ್ 2 hours ಕೂತ್ಕೊಂಡು ನಾನು ಮಾಡಿರೋ ಮೇಕಪ್ಪು ನನ್ನ ಅದೇ ಸಬ್ಸ್ಕ್ರೈಬರ್ ಮೇಲೆ. ಸೊ ಅದನ್ನು ನಾನೇ ಒಬ್ಸೆಸ್ಡ್ ಆಗಿ ನೋಡಿ ಆಮೇಲೆ ರೀಲ್ಸ್ ಎಲ್ಲ ಸ್ವಲ್ಪ ಎಡಿಟ್ ಮಾಡ್ಕೊಳ್ತಾ ಕೂತಿದ್ದೆ. ಕಿಚನ್ ಹೆಂಗಿದೆ, ಆಮೇಲೆ ಹಾಲ್ ಹೆಂಗಿದೆ. ಓ ಮೈ ಗಾಡ್, ಐ ಶುಡ್ ಕ್ಲೀನ್ ಅಪ್ ನವ್ ಎವ್ರಿಥಿಂಗ್. ಆ್ಯಂಡ್ ದೋಸೆ ಹಿಟ್ಟು ಕೂಡ ಎತ್ತಿಡ್ದೆ ಹೋಗಿದ್ದೀನಿ. ಸೊ ಎಲ್ಲ ಇವಾಗ ಕ್ಲೀನ್ ಮಾಡಬೇಕು. ಕಮ್ ಲೆಟ್ಸ್ ಡೂ ದಿಸ್ ಟುಗೆದರ್. 6 o'clock ನನಗೆ ಅನಿಸ್ತು ಎದ್ದು ಎಲ್ಲರೂ ಆಚೆ ಹೋಗ್ಬೇಡೋಣ ಅಂತ. ನಿನ್ನೆನೂ ಪೂರ್ತಿ ದಿನ ಮೂವಿ ನೋಡ್ಕೊಂಡು ಮೂವಿ ಟೈಮ್ ಮಾಡಿದ್ದೀನಿ ಮನೇಲಿ. ಸೊ ಇವಾಗ ಎದ್ದು ಅಟ್ಲೀಸ್ಟ್ ಕೋರ್ಮಂಗ್ಲ ಸೈಡ್ಗೆ ಎಲ್ಲರೂ ಹೋಗೋಣ ಅಂತ ಅನಿಸ್ತು ನನಗೆ. ಒಬ್ಬಳೇ ಹೋಗೋಣ. ಪ್ರೀತಮ್ ಈಸ್ ಔಟ್ ವಿತ್ ಹಿಸ್ ಫ್ರೆಂಡ್ಸ್. ಸೊ ನಾನು ಒಬ್ಬಳೇ ಹೋಗೋಣ ಮೀ ಟೈಮ್ ಥರ. ಕೋರ್ಮಂಗ್ಲ ನಾನು ಕೆಲವೊಂದು ಶೇಡ್ಸ್ ಚೆಕ್ ಮಾಡಬೇಕಿತ್ತು. ಸಫೋರಾದಲ್ಲಿ ಲಿಪ್ ಶೇಡ್ಸ್ ಮತ್ತು ಕನ್ಸಿಲರ್ ಶೇಡ್ಸ್ ಎಕ್ಸೆಟ್ರಾ. ಆ್ಯಂಡ್ ತೀರಾದಲ್ಲಿ ಆಫರ್ ಇದೆ. ಐ ವಾಂಟ್ ಟು ಆರ್ಡರ್ ಸೋ ಮೆನಿ ಥಿಂಗ್ಸ್. ಫೆಂಟಿ ಸಫೋರಾದಲ್ಲಿದೆ, ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಫೆಂಟಿ ಬ್ಯೂಟಿ ಸಫೋರಾದಲ್ಲಿ. ಸೊ ಅದನ್ನೆಲ್ಲ ಚೆಕ್ ಮಾಡಬೇಕಿತ್ತು. ಸೊ ಹೋಗೋಣ ಹಾಗೆ, ಅದೆಲ್ಲ ಸ್ವಲ್ಪ ಶಾಪಿಂಗ್ ಏನಾರು ಇದ್ರೆ ಮುಗಿಸ್ಕೊಂಡು. ಸೊ ಡಿನ್ನರ್ ಡೇಟ್ ಒಬ್ಬಳೇ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಬಟ್ ಇವಾಗ ಮನೆ ಪೂರ್ತಿ ಮಿಸ್ ಆಗಿರೋದ್ರಿಂದ ಸೊ ಇದನ್ನು ಕ್ಲೀನ್ ಮಾಡಿದೆ, ನಂಗೆ ಹೋಗೋಕ್ಕೆ ಮೂಡಿಲ್ಲ. ಸೊ ಟುಮಾರೋ ಇಸ್ ಸಂಡೇ. ಸೊ ಐ ಥಾಟ್ ಓಕೆ, ನೀವು ಟುಮಾರೋನು ನಾನು ಇದೇ ಥರ ಫ್ರೀ ಇದ್ದೀನಿ. ಸೊ ಐ ವಿಲ್ ಗೋ ಟುಮಾರೋ ಅಂತ. ಈಗ ವಿಲ್ ಕ್ಲೀನ್ ದಿಸ್. ಕಮ್ ಲೆಟ್ಸ್ ಕ್ಲೀನ್ ದಿಸ್ ಟುಗೆದರ್ ಆ್ಯಂಡ್ ಟುಮಾರೋ ವಿಲ್ ಗೋ ಔಟ್.
ಎವ್ರಿಥಿಂಗ್ ಈಸ್ ಡನ್. ಮಾಡೋಷ್ಟ್ರಲ್ಲಿ ತುಂಬಾ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ತುಂಬ ಸುಸ್ತಾಗ್ತಿದೆ ಅನಿಸ್ತು. ಅದಕ್ಕೆ ಇಮಿಡಿಯೇಟ್ ರೈಸ್ಗೆ ಇಟ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಎನಿಹೌ ಸೊಪ್ಪು ಕಾಳು ಹಾಕಿ ಉಪ್ಸಾರು ಮಾಡಿದ್ದೆ ಅದಕ್ಕೆ. ಆ್ಯಂಡ್ ಇವಾಗ ಸೊ ಗುಡ್. Is good morning. Today is Sunday. Happy Sunday. And today we'll go out. We'll just chill. Koramangala side ಹೋಗೋಣ ಆ ಥರ ಎಲ್ಲ ಹೇಳಿದ್ದೆ. But no, the plan has been changed. ಈಗ I'll have my breakfast. I'll get fresh. And I'm going for Nisarga Chintu's home. ಯಾಕಂದರೆ 2 ವೀಕ್ಸಿಂದ ಕಂಟಿನ್ಯೂಸ್ ಕರೀತಾನೆ ಇದ್ದಾಳೆ. ಆ್ಯಂಡ್ ನಾನು ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ನಂದೇನೇನೋ ಶೂಟ್ಸು, ಈಗ ಗೊತ್ತಲ್ಲ ನಿಮಗೆ ಸಬ್ಸ್ಕ್ರೈಬರ್ಸ್ ಜೊತೆ ತುಂಬಾ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಮಾಡ್ತಾಯಿದ್ದೀನಿ. ಸೊ ಆ ಥರ ಐ ವಾಸ್ ಹೆಲ್ಡ್ ಅಪ್, ಸೊ ಐ ಕುಡೆಂಟ್ ಗೋ. ಮೊನ್ನೆ ಅವರೇ ಬಂದಿದ್ದರು, ಅದೇ ನಾನು ಹೇಳಿದ್ನಲ್ಲ ಮೂವಿ ಟೈಮ್ ಎಲ್ಲ ಮಾಡಿದೆ ಅಂತ. ದ ನೈಟ್ ದೇ ಕೇಮ್, ವಿ ಹ್ಯಾಡ್ ಡಿನ್ನರ್ ಟುಗೆದರ್. ಅವಾಗಲೂ ಅಷ್ಟೇ ಶಿ ವಾಸ್ ಲೈಕ್ ಕಮ್ ಅಂತ, ಅಂದರೆ ಮನೆಗೆ ಬನ್ನಿ ಅಂತ. ಸೊ ನೆನ್ನೆ ನಾನು ಶೂಟ್ ಇದ್ದಿದ್ದ ಕಾರಣ ಹೋಗೋಕ್ಕಾಗಲಿಲ್ಲ. ಸೊ ಅಗೇನ್ ಎಸ್ಟರ್ಡೇ ನೈಟ್ ಶಿ ಕಾಲ್ಡ್ ಮೀ. ಸೊ ಅದಕ್ಕೆ ಅಷ್ಟೊಂದು ಕರ್ಸ್ಕೋಬಾರ್ದು. ಸೊ ಐ ಥಾಟ್ ಓಕೆ, ಐ ವಿಲ್ ಡ್ರಾಪ್ ದಿಸ್ ಪ್ಲ್ಯಾನ್ ಆ್ಯಂಡ್ ವಿಲ್ ಗೋ ಫಾರ್ ಚಿಂಟು ನಿಸರ್ಗ ಹೌಸ್. ಎಷ್ಟೊಂದು ದಿನ ಆಗಿದೆ ಹೋಗಿ ಸ್ವಲ್ಪ ಚಿಲ್ ಮಾಡ್ಕೊಂಡು ಆರಾಮಾಗಿ ಬರೋಣ ಅಂತ. ಯೆಸ್, ಐ ಆಮ್ ಸೂಪರ್ ಡೂಪರ್ ಫ್ರೆಶ್ ಆ್ಯಂಡ್ ರೆಡಿ ಲೈಕ್ ದಿಸ್ ಕ್ಯಾಶುಯಲ್ ಆಗಿ ಟು ಗೋ ಫಾರ್ ನಿಸರ್ಗಾಸ್ ಹೋಮ್. ಯಾ, ಲೆಟ್ಸ್ ಗೋ. ಲಿಟ್ರಲಿ ನಮ್ಮಿಬ್ರದ್ದು ಇದ್ದೇ ಕತೆ. ನಿಸರ್ಗನ ಮನೆಗೆ ಬಂದ್ರಂತೂ ಈ ರೂಮು ಬೆಡ್ಡು ಕಾಯಂ ನನಗೆ. ಆದರೆ ಎಲ್ಲರೂ ಎದೇಳು ಹೋಗೋಣ ಅಂದರೆ ಇಲ್ಲ, ಬೆಡ್ ಮೇಲೆ 1 ಅವರಿಂದ ಬಿತ್ಕೊಂಡು ಇಲ್ಲಿ ನಿಕ್ಕಿ ಇದ್ಲು. ಅವಳು ಪಾಪ ಇಷ್ಟೊತ್ತು ಅವಳ ಕೆಲ್ಸಕ್ಕೆ ಹೋಗ್ದೇ ಮಾಡಿ ಪಾಪ ಫೈನಲಿ ಎದ್ದೋದ್ಲು ಅವಳು. ಈಗ ನಾವಿಬ್ರು ಇಟ್ಸ್ ಬೀನ್ ಆಲ್ರೆಡಿ 3:30. ಎಲ್ಲರೂ ಹೋಗೋಣ ಎದ್ದೇಳು, ಸುಮ್ಮನೆನಾರು ಒಂದು ರೌಂಡ್ ಎಲ್ಲರೂ ಹೋಗಿ ಬರೋಣ. ಬುಧವಾರ ಹೋಗೋಣ ಅಲ್ಲಿ ಅಷ್ಟೇ, ಸುಮ್ಮನೆ ಬಿತ್ಕೊಳ್ಳೋದು ಅಷ್ಟೇ. ಶನಿವಾರ ಭಾನುವಾರ ನಿಜ ನಿದ್ದೆ ಮಾಡೋಕ್ಕೆ ಬರಬೇಕು ಅನ್ಸುತ್ತೆ. ಡೈಲಿ ಟ್ರಾವೆಲ್ ಮಾಡ್ತೀವಲ್ಲ ಆ ಕೆಲಸ. ಅದೆಲ್ಲ ಗೊತ್ತಿಲ್ಲ. ಇವಾಗ ಎಲ್ಲರೂ ಹೋಗೋಣ ನೋಡಿ. ಇಲ್ಲ ನಾನು ಇಲ್ಲಾಂದ್ರೆ 5 ಮನೆಗೆ ಹೊರಡ್ತೀನಿ. ನನಗೂ ನಾಳೆ ಆರ್ಡರ್ ಇದೆ. ನಾನು ಎಲ್ಲ ಸೆಟ್ ಮಾಡ್ಕೋಬೇಕು ಬಿಡು. ಇನ್ನೊಂದು 2 ಅವರ್ಸ್ ರಜಾ ಹಾಕ್ತೀವಿ, ಅವಾಗ ಹೋಗ್ತೀವಿ ಫ್ರೆಂಡ್ಸ್. ಇವಾಗ ಹೋಗಲ್ಲ. ಇಲ್ಲ, ಈ ಪ್ಲಾನ್ ಸಕ್ಸಸ್ ಆಗಲ್ಲ, ನನಗೆ ಗೊತ್ತು. ನಾನು ಫ್ರೀ ಇದ್ದೀನಿ, ನಾನು ಅವೈಲಬಲ್ ಇದ್ದೀನಿ ಬುಧವಾರ ನಾನು ರಜಾ ಹೋಗ್ತೀನಿ. ಓಕೆ, ನೋಡೋಣ. ಈ ಬುಧವಾರ ವಿಜಯನಗರ ಫುಡ್ ಸ್ಟ್ರೀಟ್ ಅನ್ಕೊಂಡಿದೀವಿ. ನೋಡೋಣ ಏನಾಗುತ್ತೆ. ಫುಡ್ ಸ್ಟ್ರೀಟ್ಗೆ ಹೋಗೋಣ, ಗ್ಲೆನ್ಸ್ಗೆ ಹೋಗೋಣ ಅನ್ಕೊಂಡಿದ್ದೀವಿ. ಅದು ಹೋಗ್ಲಿಲ್ಲ ಗ್ಲೆನ್ಸ್ಗೂ ಮೊನ್ನೆ. ಇಟ್ಸ್ ಓಕೆ, ಬುಧವಾರ ನೋಡೋಣ. ನಾನು ಇವಳು ನಿಖಿತಾ 3 ಜನ. ಚಿಂಟು ಜಾಯ್ನ್ ಆದ. ಇವಾಗ ಗ್ಲೆನ್ಸ್ಗೆ ಹೋಗಿಲ್ಲ ನಾವು. ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಯಾಕೆ ಉಪ್ಸಾರು ಊಟ ಅದಕ್ಕಿಂತ ಬೇಕಾ? ಉಪ್ಸಾರು ಮಾಡಿದ್ರು ಅಂದ್ಬಿಟ್ಟು ಉಪ್ಸಾರು ತಿನ್ಕೊಂಡು ಬಂದ್ವಿ. ಉಪ್ಸಾರು ಚೆನ್ನಾಗಿತ್ತು ಆ್ಯಕ್ಚುಲಿ. ಬುಧವಾರ ಹೋಗೋಣ ಬಿಡು, ಆಯ್ತು. ಇವಾಗ ಚಿಕನ್ ಚಾಪ್ಸ್ ಎಲ್ಲ ತಿನ್ಬಿಟ್ಟು ಮದ ಏರ್ಬಿಟ್ಟೈತೆ, ಮಲ್ಕೊಬೇಕು. ಮಲ್ಕೊಳ್ಳೋದ್ಕಿಂತ ಇಬ್ರು ಹರಟೆ, ಚಳಿ ಅಂತ ಇವಳು ಹೊತ್ಕೊಂಡು ಹರಟೆ, ನಾನು ಹಂಗೆ ಹರಟೆ ಹೊಡೆಯೋದು. ಇನ್ನು 1 ಅವರ್ ಆಮೇಲೆ ಹೊರಡೋದು. ಓಕೆ ಫ್ರೆಂಡ್ಸ್, ಮಲ್ಕೊಳ್ಳೋಣ, ಬಾಯ್. ಐ ಆಮ್ ಬ್ಯಾಕ್ ಇನ್ ದ ಹೋಮ್. ವಿ ಹ್ಯಾಡ್ ಅ ವೆರಿ ಗುಡ್ ಒಂಥರ ಪವರ್ ನ್ಯಾಪ್ ಥರ ನಾನು ನಿಸರ್ಗ. ಆ್ಯಂಡ್ ದೆನ್ ಐ ಕೇಮ್. ಈಗ ಐ ವಿಲ್ ಗೋ ಫಾರ್ ಬೊಟಿಕ್ ಬಿಕಾಸ್ ಸಾರಿ ಸ್ಟಿಚಿಗೆ ಕೊಡೋಣ ಅಂತ. ಆಕೃತಿ ರೆಂಟಲ್ ಜುವೆಲ್ಸಿಂದನೂ ಅಷ್ಟೇ. ನಾನು ಜುವೆಲ್ಸ್ ತಂದಿದ್ನಲ್ಲ ನೆನೆ ಶೂಟ್ಗೆ, ಅದು ಅಷ್ಟೇ ನಾನು ರಿಟರ್ನ್ ಕೊಟ್ಟಿಲ್ಲ ಇನ್ನೂ. ಬಟ್ ವಾಟ್ ಆರ್ ಜುವೆಲ್ಸ್ ಯು ಗೈಸ್, ಇಟ್ ವಾಸ್ ಸೋ ಗುಡ್, ಬ್ಯೂಟಿಫುಲ್. ಆಬ್ವಿಯಸ್ಲಿ ಇನ್ನೊಂದು ಬ್ಲಾಗಲ್ಲಿ ನೋಡಿರ್ತೀರ, ಶೂಟ್ BTS ಬ್ಲಾಗಲ್ಲಿ ನೋಡಿರ್ತೀರ. ಸೊ ಅದನ್ನು ಅಷ್ಟೇ. ಇವಾಗ ಅವರಿದ್ರೆ ಅದನ್ನು ರಿಟರ್ನ್ ಕೊಟ್ಟು ಬೊಟ್ಟಿಗೆ ಹೋಗಿ ಅಲ್ಲಿ ಕಮ್ ಬ್ಯಾಕ್ ಬೇಗ. ಯಾಕಂದರೆ ಇವತ್ತು ಬಿಗ್ ಬಾಸ್ ಫಿನಾಲೆ. ಎವ್ರಿ ಒನ್ ನೋಸ್ ಹೂ ಇಸ್ ದ ವಿನ್ನರ್, ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್. ಬಟ್ ಆದರೂ ಐ ವಾಂಟ್ ಟು ವಾಚ್. ವಿ ಶುಡ್ ಸಿಟ್ ಆ್ಯಂಡ್ ವಾಚ್ ಅನ್ನೋದಿರುತ್ತಲ್ಲ. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್ and I'll start new vlog. Yeah, if you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.